ಗಿರ್ಜಾವ್ರೆ ಸ್ವಲ್ಪ ಚಾ ಬೇಕಾಗಿತ್ತು ರೀ. ತಂಗಿ ಅಂತ ಕರೀರಿ. ಗಿರ್ಜಾ ಅವ್ರೆ ಅನ್ನಕ್ಕೆ ನಾ ಹೊರಗ್ನೇಕಲ್ಲ. ನಾನು ನಿಮಗೆ ಅಣ್ಣ ಅಂತೇನಿಲ್ಲ, ಹಂಗೆ ನೀವು ತಂಗಿ ಅಂತ ಕರೀರಿ ಬಾಯ್ ತುಂಬ. ಯಾಕೆ ಸೊರಗಿರಲ್ರಿ? ನಾನೇನು ಸೊರಗಿಲ್ಲ. ನಿಮ್ಮ ನೋಡಿದಾಗ ಅನ್ನಿಸ್ತಾ ಹೋದ್ಸಲ ಅದೇ ಮದುವೆ ಆಗಿದ್ರಲ್ಲ, ಸ್ವಲ್ಪ ದಪ್ಪಗೆ ಚೆನ್ನಾಗಿದ್ರಿ, ಯಾಕೋ ಸೊರಗಿ ಬಿಟ್ಟಿರಪ್ಪ. ಯಾರಿಗೆ ಗೊತ್ತ? ಆರಾಮದಿರಲ್ಲ ಒಟ್ಟು, ಏನೂ ಟೆನ್ಷನ್ ಇಲ್ಲಲ್ಲ. ಅಂದಾಗ ಏನೋ ನಡಕ್ಕೆ ಕೆಲ್ಸಕ್ಕೆ ಹೊಂಟಿದ್ರಂತೆ, ಮತ್ತೆ ಬಿಟ್ರಂತೆ. ಈಗ ಅದೆಲ್ಲೇ ಹಪ್ಪಳ ಮಾಡಕ್ಕೊಂಟಿರಂತಲ್ಲ, ಹಪ್ಪಳ ಉದ್ದುದ್ದೇ ಹಿಂಗೆ ಸಣ್ಣಾಗಿರ್ಬೇಕು. ಆರಾಮ್ ಮನೆಯಾಗಿರ್ರಿ, ಯಾಕೆ ಇವೆಲ್ಲ ಮಾಡಿ ತ್ರಾಸ ತೊಗೊಳಕ್ಕೆ ಹೋಗಿರಿ? ನನಗೆ ಆರಾಮಿರ ಅನ್ನೋದು ಬಿಡ್ರಿ. ಫಸ್ಟ್ ನಿಮ್ಮ ಹೆಂಡ್ತಿನ ನೆಟ್ಟಿಗೆ ಮನ್ಯಾಗ ಆರಾಮ ಇಟ್ಕೊಳ್ಳೋದು ನೋಡ್ರಿ. ಹೆಂಡ್ತಿನ ಕೆಲ್ಸಕ್ಕೆ ಕಳಿಸಿ ಕಂಡವ್ರ ಹೆಂಡ್ತಿನ ಮನ್ಯಾಗಿರ ಅಂತ ಹೇಳ್ತಾರನ? ನೋಡ್ರಿ ಅಣ್ಣ, ನಾ ಹೇಳ್ತಾ ಇದ್ದೀನಿ, ಮತ್ತು ನನ್ನ ಮರ್ಯಾದೆ ನೀವು ತಗೊಳಕ್ಕೆ ಹೋಗ್ಬೇಡ್ರಿ ನನ್ನ ಕೈಯಾಗ. ಏನು ಅವರೆಲ್ಲರೂ ಇದ್ದರು ಅಂತ ಬಾಯಿ ಮುಚ್ಕೊಂಡಿದ್ದೆ. ನನ್ನಂತೇಳಿ ನೋಡೋದು, ಹಲ್ಲು ಕಿಸಿದು, ಏನು ಮಿಕ್ಕಿ 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 ಇದೆಲ್ಲ ನಂಗೆ ಸೇರಂಗಿಲ್ಲ. ಮತ್ತು ಈಗ ಹೇಳಕತ್ತೇನೆ. ಆಮೇಲೆ ಯಾರು ಅದಾರ ಯಾರು ಬಿಟ್ಟಾರ ಏನೂ ನೋಡೋದಲ್ಲ. ಮಾನ ಮರ್ಯಾದೆ ಕಿತ್ಕೊಂಡು ಹೋಗ್ಬೇಕು ನಿಂದು. ನಮ್ಮನೆ ಒದರಾಡ್ತಾನೆ. ಏನ ನೀ ಸೀಮೆ ಕಾಣಿಸ್ತೀನ? ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಸಾಲ ಮಾಡಿ ಕಟ್ಕೊಂಡು ಹೆಣ್ತೀನಿ ಬೀದಿಗೆ ತಂದಾಕಿ ಇಲ್ಲಿ ಬಂದಿದ್ರು ನಿನಗಿನ್ನೂ ಬುದ್ಧಿ ಬರಲಿಲ್ಲಲ್ಲ. ಏನು ಏನು ಮಕ್ಕ ನೋಡೋದೆಲ್ಲ ಇಟ್ಕೋಬೇಡ. ನಿನ್ನ ಮಸಡಿಗೆ ಆಕೆ ನಮ್ಮ ನಾದ್ನಿ ಸಿಕ್ಕಿರೋದೇ ಹೆಚ್ಚು. ಇನ್ನು ಬೇರೆದವ್ರು ನೋಡ್ತಾರಂತ ಹೆಂಗೆ ಅನ್ಕೊಂತಿ? ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ನಾನು ಏನಕ್ಕೆ ನಿನಗೆ? ಆ ಥರ ಕೆಟ್ಟ ದೃಷ್ಟಿ ಒಳಗೆ ನೋಡ್ತೀಯಲ್ಲ, ನಿನಗೆ ಅಸಹ್ಯ ಆಗೋದಲ್ಲ? ಗಿರ್ಜಾವ್ರೆ ಸಿಟ್ಟಾಗಬೇಡ್ರಿ, ನಾನು ನಿಮ್ಗೇನು ಅಂದಿಲ್ಲಪ್ಪ. ನೀವೇ ಎಲ್ಲದಕ್ಕೂ ಒಂಥರ ತಿಳ್ಕೊತೀರಪ್ಪ. ನಾನು ನಿಮ್ಮನ್ನು ಕೆಟ್ಟ ದೃಷ್ಟಿಯ ನೋಡಿದ್ನೆ ಶಾಂತಮ್ ಪಾಪಮ್. ನಾನು ನಿಮಗೆ ಕಣ್ಣು ಕೆಟ್ಟ ದೃಷ್ಟಿ ಇಲ್ಲಪ್ಪ, ನೋಡಿಲ್ಲ. ಮಾತಾಡಬೇಡ, ಏನೋ ಮಾತಾಡಬೇಡ. ನನ್ನ ಆದ್ಮಿಗೆ ಬೇಜಾರಾಕೈತಿ. ಪಾಪ ಹೋಗಲಿ ಅಂತ ಸುಮ್ಮನದ ನಿಮ್ಮ ಮತ್ತೆ. ಅದಕ್ಕೆಮ್ಮ ಈಗ ಬಂದೇನ ಸುಮತಿ? ನಾನು ಅದನ್ನ ಕೇಳಾಯ್ತು ನೋಡಿ, ಸುಮತಿ ಎಲ್ಲದಾಳ ಅಂತೇಳಿ. ಚಾ ಕುಡಿತೇನೆ? ಬೇಕಂದ್ರೆ ಮಾಡ್ಕೊಡ್ತೀನಿ. ಬೇಡ ಅದಕ್ಕೆ ಮಚ್ಚಾಗಿ ಏನು ಬೇಡ. ಇವತ್ತು ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಮನೆಗೆ ಇದ್ದೆ. ಇವತ್ತು ಮನೆ ಹುಡ್ಕಕ್ಕೆ ಹೊಂಟಿದ್ದೆ ನಾನು. ಇಬ್ಬರು ಮನೆ ಹುಡ್ಕಕ್ಕೆ ಹೋಗ್ತೀವಿ. ಮಧ್ಯಾಹ್ನಕ್ಕೆ ಮತ್ತೆ ಅಲ್ಲಿ ಹೋಟೆಲ್ನಾಗ ತಿನ್ನೋದತ್ತೀರ. ಅದಕ್ಕೆಮ್ಮ ಮೊದಲು ರೊಕ್ಕಿಲ್ಲ ಅದತ್ನಾಗ, ಅದಕ್ಕೆ ಒಂದೆರಡು ಚಪಾತಿ ನನಗೆ ಇವ್ರಿಗೆ ಸೇರಿ ಒಂದು 4 ಚಪಾತಿ ಒಟ್ಟು ಪಲ್ಯ ಕಟ್ತೀರ ಒಂದು ಡಬ್ಬ್ಯಾಗ. ಮನೆ ಇವತ್ತು ಎಷ್ಟೊತ್ತಾದರೂ ಹುಡ್ಕಬೇಕು ಅನ್ನೋದೈತಿ. ಇವ್ರಿಗೂ ಕೆಲ್ಸಕ್ಕೆ ಸುಟ್ಟಿ ಮಾಡಂದಿದ್ದೆ, ಮಾಡಿರ್ತಾರ ಇವರು. ನಾನು ಹುಡುಕ್ಯಾಡಿ ಸಂಜೆ ಮುಂದೆ ಬರ್ತೀವಿ. ಹಾಂ ಅಲ್ಲ, ಇವತ್ತಿನ ಬಿಟ್ಟು ನಾಳೆ ನೋಡ್ಬೋದಿತ್ತಲ್ಲ. ಅದು ಅಲ್ಲದೆ ಏನು ಅಂತ ಅವಸರ ಐತೆ? ಆರಾಮ್ ಮನೆಯಾಗಿರ್ಬೇಕಿಲ್ಲ. ಬೇಡತ್ಕಮ್ಮ, ಈಗ ಹುಡ್ಕಕ್ಕೆ ಶುರು ಮಾಡಿದ್ರೆ ಯಾವಾಗ ಸಿಗ್ತತೆ ಗೊತ್ತಿಲ್ಲ. ಸುಮ್ಮನೆ ಸರಿ ಅನ್ಸಲ್ಲ. ಅಲ್ಲ, ನಾನಿವತ್ತು ಡ್ಯೂಟಿ ಸುಟಿ ಮಾಡಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ನಿಮಗೆ ಹೇಳಿದ್ನಲ್ಲ ನಾನು ಸುಟಿ ಮಾಡ್ರಿ ಅಂತ. ಅಲ್ಲ, ನೀವು ಸುಟಿ ಮಾಡಿಲ್ಲ? ಇವತ್ತು ಮಾಡಿಲ್ಲ, ನಾಳೆ ಮಾಡ್ತೀನಿ. ನಾಳೆ ಸಂಡೇ ಹೆಂಗಿದ್ರು ಸುಟಿ ಇತ್ತು, ಮತ್ತೆ ಇವತ್ತು ಮಾಡೋದು? ಅಲ್ಲ, ನೀ ನನ್ನ ಹೇಳಾರ್ದ ಕೇಳಾರ್ದ ಎದಕ್ಕೆ ಇವತ್ತು ಸುಟಿ ಮಾಡಿ? ಈಗೇನು ಹೊತ್ತೇನಾಗಿಲ್ಲ. ನಡಿ ಹೋಗೋಣ, ನಾ ಹೇಳ್ತೇನೆ. ಇಲ್ಲ ರೀ, ಇವತ್ತಾಗಲ್ಲ. ನಾ ಹೇಳಿಬಿಟ್ಟ ಆಗೈತಿ ಆಗಲೇ ಫೋನ್ ಹಚ್ಚಿ ಅಲ್ಲ ಆಫೀಸ್ನಾಗ. ನನಗೆ ಇವತ್ತು ಬರೋದಾಗಲ್ಲ ಅಂತೇಳಿ ಅಲ್ಲಿ ಬಿಲ್ಲಿಂಗ್ ಮಾಡೋ ಕಡೆ ನೀವು ಹೇಳ್ರಿ. ನೀವು ಹೋಗ್ರಿ ನಿಮ್ಮ ಪಡಿ ನೀವು. ಆಯ್ತು, ಬರ್ಲಿ ಹಂಗಾರ. ಬರ್ತೇನೆ ರೀ ಗಿರ್ಜಾ ಅವ್ರೆ. ಹ್ಞೂ ಅಣ್ಣ, ಹೋಗಿ ಬಾ ಅಣ್ಣ. ಅದೇಮ್ಮ ಏನು ಮಾತಾಡತ್ತಿದ್ರು ಅವರು ನಾ ಬರೋಕ್ಕಿಂತ ಮುಂಚೆ ನಿಮ್ಮ ಹತ್ರ? ಏನು ಮಾತಾಡ್ತಾನೆ ಇವ? ಏನೂ ಇಲ್ಲ. ಸರಿ ಅದಕ್ಕೆಮ್ಮ, ನಿಮ್ಮ ಹತ್ರ ಇದ್ದಿದ್ದಂಗೆ ಕೇಳ್ತೀನಿ, ಏನು ಅನ್ಕೊಳಂಗಿಲ್ಲೋದಿಲ್ಲ? ಈಗ ನಾವು ಕುಟುಂಬ ಸಮೇತ ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲೋದಿಲ್ಲ? ಇಲ್ವಾ? ಕಷ್ಟ ಸುಖ ಅನ್ನೋದು ಎಲ್ಲರಿಗೆ ಬರೋದೆ. ಇಷ್ಟ ಆಗಿಲ್ಲ ಅಂತ ನಾ ಯಾಕೆ ಅನ್ಲವ? ಇಷ್ಟಕ್ಕೂ ಇದು ನಿಂತವ್ರ ಮನೆ, ಬರೋದು ಹೋಗೋದು ಅಧಿಕಾರ ಇರ್ತೈತಿ. ನಾ ಯಾಕೆ ನಿಂಗೆ ಬೇಡ ಅನ್ಲಿ? ನಾ ಬೇಡ ಅನ್ನಕರ ಯಾರು ಅಂದರೆ ಏನು ಬೇಜಾರಿಲ್ಲಲ್ಲ? ಹುಡ್ಕಕತ್ತೇವಿ ಮನೆ. ಇವತ್ತು ಹೋಗ್ಬೇಕಂದ್ರೆ ಆಲಿಲ್ಲ, ನಾಳೆ ಹೋಗ್ಬರ್ತೀವಿ. ನೀವು ಒಳ್ಳೊಳ್ಳೆ ಅದನ್ನೇ ಮಾತಾಡೋಣ, ನಂಗೆ ಯಾ ಬೇಜಾರು ಇಲ್ಲ. ಮತ್ತು ಅತ್ತಿಯರ ಮುಂದೆ ಹಿಂಗೆ ಅಂದಿಂದೆ ಅವ್ರು ನನಗೆ ಬೈತಾರೆ ವಾಪಸ್. ಇಲ್ಲ, ಮದುವೆ ಆದಮೇಲೆ ಮನೆ ಸೊಸೆ ಆದಮೇಲೆ ಅದಕ್ಕೆಮ್ಮ ಅವ್ರಿಗೂ ಒಂದು ಇದು ಮನೆ ಇದ್ದಂಗಲ್ಲ. ಈಗ ನಾವು ಬಂದಿದ್ರೆ ನಿಮ್ಗೆ ಕಿರಿಕಿರಿ ಆಕೈತಿ, ಅದಕ್ಕೆ ಕೇಳಿದೆ ಅಷ್ಟೇ, ಮತ್ತೇನಿಲ್ಲ. ನಾನು ಯಾರ ಮುಂದೆ ಏನು ಅನ್ನಕ್ಕೆ ಹೋಗಲ್ತವ್ರಿ. ಅಂದಂಗೆ ನಾನು ಹಪ್ಪಳ ಮಾಡಕ್ಕೆ ಹೋಗ್ಬೇಕು ಮಧ್ಯಾಹ್ನ. ಮತ್ತೆ ಅದಕ್ಕೆ ನಂದು ಒಂಚೂರು ಕೆಲಸದ ಅಡುಗೆ ಮನೆ ಒಳಗೆ ಮುಗಿಸ್ತೇನೆ. ಬೇಡ ಅಯ್ಯ ಅದಕ್ಕೆಮ್ಮ, ಅದಕ್ಕೆ ಯಾಕೆ ನೀವು ಅಡುಗೆ ಕೆಲಸ ದೌಡ್ ಮುಗಿಸ್ಬೇಕನ್ನತ್ತೀರಿ? ನಾ ಹಿಂಗಿದ್ರು ಮನೆಯಾಗಿರ್ತೇನೆ ಇವತ್ತು. ನೀವು ಹೋಗ್ರಿ ನಿಮ್ಮ ಪಡಿ, ನೀವು ಹಪ್ಪಳ ಮಾಡಕ್ಕೆ. ಅಡುಗೆ ಏನೇನು ಮಾಡ್ಬೇಕಂತ ಹೇಳ್ರಿ, ಅದನ್ನು ನಾ ಬೇಕಾದ್ರೆ ಮಾಡ್ತೇನಂತ. ಬೇಡವ ಮಗಳ, ಬೇಡ. ಅಲ್ಲ, ನೀ ಮಾಡಕತ್ತರ ನಿಮ್ಮ ಅತ್ತೆರೆ ಏನು ಅನ್ಕೊಳ್ಬೇಕು? ಅದು ಅಲ್ಲದೆ ತವ್ರ ಮನೆಗೆ ಆರಾಮಾಗಿ ಇರಾಕ್ ಬಂದಿರ್ತೀರಿ. 4 ದಿನ ಇರ್ರಿ, ಆಮೇಲೆ ಮಾಡೋದು ಐತೆ ಮತ್ತೆ ನಿಮ್ಮ ಮನೆಗೆ ಹೋಗಿಂದ. ಗಿರ್ಜಿ, ಇವತ್ತು ಹಪ್ಪಳ ಮಾಡಕ್ಕೆ ಹೋಗ್ಬೇಡ. ಏನು ಇವತ್ತು ಆರಾಮಾಗಿ ಮನೆಯಾಗ ಇರು. ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಬನ್ಯಾನು. ಮತ್ತು ನೀ ಅತ್ತ ಹೋದಂದ್ರೆ ಪಾಪಿ ಅದು ಈ ಕೆಲಸ ಮಾಡಕ್ಕೆ ಬಂದಿರ್ತಾಳ. ಅವ ಇರ್ಲಿ ಬಿಡುವ, ನಾ ಮಾಡ್ತೇನೆ, ನಂಗೇನು ತೊಂದರೆ ಇಲ್ಲ. ಮತ್ತೀಗ ಅದಕ್ಕೆ ಮಿಗಿದ್ಕಿದ್ದಂಗೆ ಬಿಡು ಅಂದ್ರೆ ಅವ್ರು ಅಲ್ಲಿ ಕೆಲಸ ಹಿಡಿದಿರ್ತಾರ. ಹೆಂಗೆ ಬಿಡಾಕತ್ತೈತಿ ಹೇಳು? ಅದಕ್ಕೆ ಬೇಡ, ನಾ ಮಾಡ್ತೇನೆ ತಗೋ, ಅವ್ರು ಹೋಗಿ ಬರಲಿ. ಹೌದ್ರಿ ಅತ್ಯಾರ, ನಾನು ಬರ್ತೇನೆ ಅಂತ ಹೇಳಿಬಿಟ್ಟೇನೆ. ಆಮೇಲೆ ಪಾಪ ನಾ ಬರ್ತೇನೆ ಅಂತ ಹಿಟ್ಟಷ್ಟು ನಾದಿರ್ತಾಳಕ್ಕಿ.
ಶಾಂತಕ್ಕ ಈಗ ನಾವು ಒಮ್ಮಿಂದ ಮೇಲೆ ಹೋಗಿ ಹಿಂಗಂದ್ರೆ ಅಯ್ಯ ನಾ ಹೇಳ್ತಂತ ಹೋಗಿ ಶಾಂತ ಹೋಗ ಏನು ಹಿಟ್ಟು ನಾದಿದ್ರೆ ಏನು ದಾಡಿ ಆಗೋದಲ್ಲ ಇವತ್ತೊಂದಿನ ಹೋಗ್ಬೇಡ ಕೆಲ್ಸದ ಮನ್ಯಾಗ ಇಲ್ಲಾಂದ್ರೆ ಹಿಂಗನ್ ಒಂದು ವಾರ ಬಿಟ್ಟ ಬರ್ತಾನೆ ಅಂತ ಹೇಳ್ಬಿಡು ಯಾಕ್ರಿ ಅತ್ತೀರ ಒಂದು ವಾರ ಬಿಡ ನಂದರ ಏನೈತಿಲ್ಲ ಕೆಲಸ ಮಾಡಿದ್ರೆ ಕೆಲಸ ಇರ್ತಾವ ನೀ ಯಾಕೆ ಕೆಲಸ ಏನಿಲ್ಲ ನಾ ಹೊಕ್ಕನ ಅನ್ನತಿ ಸುಮ್ಮನೆ ಇರು ನೀನು ಹೋಗಿ ಅನ್ನಕ್ಕಿಡೋಗು ಅಡುಗೆ ಮಾಡ್ಕೋ ಹೋಗು ಅತ್ತೀರ ಒಮ್ಮೆ ಹೊಕ್ಕನ ಅನ್ನೋದು ಒಮ್ಮೆ ಬಿಡ್ತೇನೆ ಅನ್ನೋದು ಒಮ್ಮೆ ಹೊಕ್ಕನ ಅನ್ನೋದು ಬಿಡ್ತೇನೆ ಅನ್ನೋದು ಆಕಿ ಶಾಂತಕರ ಏನು ಅನ್ಕೋಬೇಕು ನನ್ನ ಬಗ್ಗೆ ಒಂದು ಫೋನ್ ಹಚ್ತೇನೆ ತಡ್ರಿ ನಾ ಫೋನ್ ಹಚ್ಚಿ ಸ್ವಲ್ಪ ಇವತ್ತು ಲೇಟ್ ಆಕೈತೆ ಅಂತ ಬೇಕಾರೆ ಹೇಳ್ತೇನೆ ಆದ್ರೆ ಬಿಟ್ಟೇ ಬಿಡ್ತೇನೆ ಅಂತ ಹೇಳಂಗಿಲ್ಲ ನೋಡೋಣ ಏನಂತಾಳ ಅವ ನೀ ಹಿಂಗೆ ಮಾಡಿ ನಾನು ಕೆಟ್ಟ ಮಾಡೋದು ಏನು ಈಗ ನೀ ನಾನು ಕುಂದ್ರಿಸಿ ಎಲ್ಲ ಅವ್ರ ಕಡೆ ಮಾಡಕ್ಕೆ ಹಚ್ಚಿದ್ರೆ ಅವ್ರಿಗೆ ಸಿಟ್ಟು ಬರ್ತತವ ಈಗ ಯಾಕಾರ ಬಂದ್ಲ ಅನ್ನಂಗೆ ಆಕತಿ ಅವಾಗ ಏನು ಮಾಡ್ತಿ ಸುಮ್ಮನೆ ನಂಗೂ ನೆಮ್ಮದಿ ಇರಂಗಿಲ್ಲವ ನೀ ತಣ್ಣಗಿದ್ಬಿಡು ನನ್ನ ಅವ್ರ ನಡಕ್ಕೆ ಬರಕ್ಕೆ ಹೋಗ್ಬಿಡ ಒಂದು ಸ್ವಲ್ಪ ಕೆಲಸದಾಗ ಆಸರಾದ್ರೆ ಹೋಗ್ಬಿಡು ಬಂದಿದ್ದಕ್ಕೆ ಅಕ್ಕಿನೂ ಮಾಡ್ತಾ ಇದ್ದಾಳಲ್ಲ ಅಂತ ಅವ್ರಿಗೂ ಇರ್ತೈತಿ ಅದನ್ನು ಬಿಟ್ಟು ಎಲ್ಲ ಡಬಲ್ ಆಗಿದ್ದು ಹೌದು ಮತ್ತು ಅದನ್ನು ಅವ್ರಿಗೆ ಹಚ್ಚೋದಂದ್ರೆ ಈಗ ಅವರು ಬರ್ತೇನೆ ಅಂತ ಹೇಳ್ಯಾರ ಹೋಗ್ಯಾರ ಒಂದು 4 ದಿನ 2 ದಿನ ಈಗ ನೋಡಿದ್ರೆ ಬಿಡು ಅಂತ ಹೇಳ್ತೀರಿ ನೀವು ಸುಮ್ಮನಿರವ ನೀನು ಆಯ್ತು ರವ ನಿಮಗೆ ತಿಳಿದಂಗೆ ಮಾಡ್ಕೊರಿ ಏನು ಹೇಳಿದ್ರೆ ಕೇಳ್ತೀರಿ ಹೋದ್ನ ನಿನ್ನ ಗಂಡ ಕೆಲ್ಸಕ್ಕೆ ಹೋದ್ರಿ ಈಗ ಪುಣ್ಯದ ಲೆಕ್ಕ ಮಾಡಿದೆ ಅಕ್ಕ ಬೇಕಾದ ಕರೊಕ್ಕ ಸಿದ್ಧಾರೂಢರು ಇರಾಕ ಪಕ್ಕ ಇನ್ನೆಲ್ಲಿಯ ದುಃಖ ಸಿದ್ಧಾರೂಢರು ಇರಾಕ ಪಕ್ಕ ಇನ್ನೆಲ್ಲಿಯ ದುಃಖ ಕೊರತೆ ಎನ್ನುವ ವ್ಯತೆಯು ಯಾಕೆ ಗ್ರಹಬಲ ಹಂತೇಕ ಸಿದ್ಧಾರೂಢರು ಇರಾಕ ಕಟ್ಟಿ ಇಟ್ಟಿರೋ ಬುತ್ತಿನಾಳಿಗೆ ಕಟ್ಟಿ ಇಟ್ಟಿರೋ ಬುತ್ತಿನಾಳಿಗೆ ಸದ್ಗುರುವಿನ ಬಳಿಗೆ ಅಯ್ಯೋ ಶಾಂತಕ್ಕ ಮಸ್ತ್ ಹಾಡ್ಕೊಂತ ಕುಂತ್ಬಿಟ್ಟಿ ಅಲ್ವೇ ರೇಮಕ್ಕ ಯಾವ ಬಂದೆ ಸಿದ್ಧಾಡೋದ್ ಜನ ನೆನೆಸ್ಕೊಂಡು ಹಾಡಕತ್ತಿದ್ಯಲ್ವ ಅವಾಗ ಬನ್ನಿ ಮೆಣಸಿಕಾಯಿ ತುಂಬ ತೆಗಿಯತ್ತೇನ ಆದ್ವನ ಈಗ ಇನ್ನೂ ಸದವ ಅದು ಇವಸ ತಗನ್ನಿ ಅಂದ್ರೆ ಚೀಲ ತುಂಬಿಡ್ಬೇಕು ನಮ್ಮ ಮುಗಿತ್ತು ಅಂದಂಗೆ ಇವತ್ತು ಹಪ್ಪಳ ಮಾಡೋದಿಲ್ಲಲ್ಲ ಇಲ್ಲ ಹಪ್ಪಳ ಮಾಡೋದಿಲ್ಲ ನಿನ್ನೆ ಹೇಳಿದ್ನಲ್ಲ ಇವತ್ತು ಹಪ್ಪಳ ಮಾಡಂಗಿಲ್ಲ ಗಿರ್ಜಿ ಹೇಳನಿದ್ದೆ ಹೇಳಿದಿ ಅಯ್ಯೋ ಹೇಳೋದ ಮರ್ತೇನೆ ಹೇಳಪ್ಪ ಬಂದಿಗಿಂದ ಕೆಲಸ ಬಿಟ್ಟು ನೀವು ಒಟ್ಟು ಹೇಳು ನಾನು ಫೋನ್ ಹಚ್ಬೇಕಂದ್ರೆ ಸುಳ್ಗ ನನ್ನ ಫೋನ್ ಏನಾಗೈತಿ ಏನು ಒಂದು ಫೋನ್ ಅದು ಏನಾಗೈತಿ ಬಂದು ಬಿದ್ದು ಕುಂತೈತಿ ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ ಹಂಗಾಗೈತಿ ನೋಡಿ ಒಟ್ಟು ನೀ ಹೇಳಿ ಗಿರ್ಜಿಗತ್ತ ಯಾಕಂದ್ರೆ ನಿನ್ನಿದ ಇನ್ನೂ ಖರ್ಚಾಗಿಲ್ಲ ನನಗಂತರೂ ಯಾಕಾರ ಇದನ್ನು ಮಾಡಿದ್ನಿ ಅನ್ನಂಗೆ ಆಗ್ಬಿಟ್ಟೈತೆ ಬಂಡವಾಳ ಹಾಕಿ ಮಾಡಿದ್ದು ಹೋಗಿದ್ದೆ ಒಂದು 2-3 ಹಪ್ಪಳದ್ದು ಪ್ಯಾಕೆಟ್ ಹೋಗ್ಯಾವಂದ್ರೆ ಹಂಗೆ ಉಳ್ದಾವು ನಮ್ಮ ತಂಗಿ ನೋಡಿದ್ರೆ ಅಷ್ಟು ಹೇಳಿಸಿ ಮಾತಾಡಾಳ ಎಲ್ಲಕ್ಕೆ ಅನ್ನೋಂಗೆ ಆಕತೆ ಅಂತೇಳಿ ಒಂಥರ ಅಯ್ಯೋ ದೇವ್ರೆ ಅಷ್ಟು ಯಾಕೆ ನೀವು ಹೆದರ್ಕೋತೀರಿ ಯಾವ ಕೆಲಸನೂ ಅಷ್ಟೇ ಏನು ಮದ್ದು ಕೊಟ್ಬಿಟ್ಲೆ ಎದ್ದು ನಿಲ್ಲಕ್ಕಾಕತ್ತೇನ ಯಾರಿಗಾದ್ರೂ ಟೈಮ್ ಬೇಕಲ್ಲ ಮೈಗೆ ಹತ್ಬೇಕಲ್ಲ ಹಂಗೆ ಕೆಲಸನೂ ಅಷ್ಟೇ ಕೈಗೆ ಹತ್ತ ಮಟ ಎಲ್ಲ ಹಾಗೆ ಏನು ಕ್ರಮೇಣ ಒಂದೊಂದು ಮೆಟ್ಲ ಹತ್ಕೊಂತ ಹೋಗೋದು ಈಗ ದೊಡ್ಡ ಈ ಟಾಟಾ ಬಿರ್ಲಾ ಅಂಬಾನಿ ಇವ್ರು ಯಾರ್ಯಾರು ಅಂತಾರಲ್ಲ ಇವರೆಲ್ಲ ಏನು ಒಮ್ಮೆ ಶ್ರೀಮಂತರಾದ್ರಂತ ಮಾಡಿರನ ಕ್ರಮೇಣ ಅವ್ರವ್ರ ಕೆಲಸದಿಂದ ಅವ್ರವ್ರೇ ಅದನ್ನು ಇನ್ನೊಂದು ಚೂರು ಪ್ರಗತಿಗೊಳಿಸ್ಕೊಂತ ಎತ್ತರ ಹೋಗಿದ್ದ ನೀವು ಹೆದರಾಕ್ ಹೋಗ್ಬೇಡ್ರಿ ಇವು ಸ್ವಲ್ಪ ದಿನ ಹೋಗತಿ ಎಲ್ಲ ತಾನೇ ಆಕತಿ ನನ್ನ ಗಣ್ಣು ಅದನ್ನೇ ಅಂದ್ರು ಅದೇ ಧೈರ್ಯ ನೋಡವ ಈಗ ನನಗಂತರು ಮತ್ತೆ ಹೋಗ್ಲಿ ಬಿಡ್ರಿ ಅಣ್ಣರ ಅಷ್ಟು ಚಲೋ ಅದನ್ನ ಧೈರ್ಯ ತುಂಬ್ತಾನ ಆದ್ರೂ ಇಷ್ಟು ಹೆದರ್ತೀರಪ್ಪ ನೀವು ಇನ್ನು ನನ್ನ ಗಣ್ಣಂಗಾಗಿದ್ರ ಗತಿ ಏನು ನೋಡ್ರಿ ಕುಡ್ದು ಬಂದು ಹುಯಿ ಅಂತವ ಮೂಳಿ ಕುಡ್ದು ಬಂದು ಏನು ಕಲೆಲೆಲೆಲೆಲೆಲೆ ಅಂತಾನ ನೆಮ್ಮದಿ ಇಲ್ದಂಗೆ ಗೊತ್ತಾನ ಹಂಗಾಗಿದ್ರ ಒಂದು ಮಾತನ್ನ ಏನು ಇಲ್ಲ ಎತ್ತಿಲ್ದ ಸುಮ್ಮನಿರ್ಬೇಕು ಅಂತ ಕೈ ಹಾಕಿದ್ರತಿ ಆಯ್ತು ಹಂಗಾರೆ ಗಿರ್ಜಿಗೆ ಹೇಳ ಹೇಳ್ತೀನಿ ಅಂದಂಗೆ ವಿಚಾರ ಗೊತ್ತಾತ ಪರಕರಿಗೆ ನಿನ್ನೆ ಹೆಣ್ಣು ಕೂಸಾಗೈತಂತ ಹೌದಾ ಅವನಿಗೆ ಮಹಾಲಕ್ಷ್ಮಿ ಬಂದ್ಲ ಬಿಡ ಹೆಣ್ಣು ಕೂಸಾಗೈತಂತ ನಂಗೆ ಭಾಳ ಖುಷಿ ಆತವ ಭಾಳ ಅಂದ್ರೆ ಭಾಳ ಖುಷಿ ಆತ ಇಷ್ಟೊತ್ತಿಗೆ ನಮ್ಮ ಶಕುಂತ್ಲಾನು ಗುಳಿಗೆ ತೊಗೊಳಂಗೆ ಬಿಟ್ಟಿದ್ಲಂದ್ರೆ ಒಂದು 4-5 ತಿಂಗಳಂತರೂ ಆಗಿರ್ತಿತ್ತು 5 ತಿಂಗಳು ಆಕಿತ್ತಾನ ಹುಚ್ಚುಡಿಗೆ ಗುಳಿಗೆ ತೊಗೊಂತ ಹೋಗ್ಲಿ ಬಿಡ ಕೆಲ್ಸಕ್ಕಾರ ಹೊಂಟ್ಲಲ್ಲ ಆಯ್ತು ಹಂಗಾರೆ ನೀವು ಹೋಗಿ ಹಂಗಾರೆ ಗಿರ್ಜಿಗೆ ಹೇಳು ಹೇಳ್ತೀನಿ ಅವ್ರ ಮನೆಗೆ ಅವು ಎಲ್ಲ ಬೀಗರು ಅವೆಲ್ಲ ನಾದ್ನಿ ಗಂಡ ಅವ್ರ ಅತ್ತಿ ಬಂದೆಲ್ಲ ಕುಂತಾವು ಹೌದು ಅದೇ ಹೇಳಿದ್ಲಲ್ಲ ಮನೆ ಹುಡ್ಕಾತಾರಂತೇಳಿ ಮನೆ ಸಿಕ್ಕಿಲ್ಲ ಏನು ಯಾರಿಗೆ ಗೊತ್ತು ಏನಪ್ಪ ಆಕಿನ ಬಂದಾಗ ಕೇಳ್ತಂತು ಬರ್ತೀನಿ ಹಂಗಾರೆ ಕೆಲಸ ಎಲ್ಲ ಆಗೈತ್ರಿ ಸಿದ್ಧಾರೂಢಜ್ಜ ಸದ್ಗುರುನಾಥ ತಂದೆ ನಿನ್ನ ನಂಬಿ ಕೈ ಹಾಕೇನಪ್ಪ ತಂದೆ ನನ್ನ ಈ ಕೆಲಸ ಸಕ್ಸೀಸ್ ಆಗಿ ನನ್ನ ಕೈ ಹತ್ತುವಂಗೆ ಮಾಡಪ್ಪ ತಂದೆ ಕೈ ಬಿಡಬೇಡಪ್ಪ ನನ್ನ